ಹಲೋ ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ವೀಕ್ಷಕರೇ, ಇಂದು ನಾನು ಈ ಹಿಂದಿನ ವಿಡಿಯೋದಲ್ಲಿ ನಾನು ಸಮಾಂತರ ಶ್ರೇಣಿಯಲ್ಲಿ 3 ಭಾಗಗಳನ್ನು ಮಾಡಿದೆ. ಹಾಗೂ ಸಮಾಂತರ ಶ್ರೇಣಿಯ ನೀಲನಕ್ಷೆ ಹಾಗೂ ವಿಜ್ಞಾನದ ನೀಲನಕ್ಷೆ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಆದರೆ ಇಂದು ನಾನು ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ರಿಯಲ್ ನಂಬರ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಆದರೆ ನಾನು ಮೊದಲನೇ ಪಾಠವನ್ನು ಮಾಡಿ ಶುಭಾರಂಭ ಮಾಡುವ ಉದ್ದೇಶದಿಂದ ಏನು ಮಾಡಿದಪ್ಪ ಅಂದ್ರೆ ಸಮಾಂತರ ಶ್ರೇಣಿಗಳ ಪಾಠವನ್ನು ಪ್ರಾರಂಭ ಮಾಡಿದ್ದೆ. ಇವತ್ತಿನ ಪಾಠದಲ್ಲಿ ನಾನು ಬ್ಲೂ ಪ್ರಿಂಟ್ ಪ್ರಕಾರ ನಂಬರ್ ಸಿಸ್ಟಮ್ ಅಂದ್ರೆ ಸಂಖ್ಯಾ ಪದ್ಧತಿ ಕೇವಲ ಒಂದೇ ಒಂದು ಅಧ್ಯಾಯ ಯಾವುದಪ್ಪ ಅಂತಂದ್ರೆ ಅದು ವಾಸ್ತವ ಸಂಖ್ಯೆಗಳು. ಅದನ್ನ ಯಾವ ರೀತಿ ಓದ್ಬೇಕು, ಅದ್ರಾಗಿರ್ತಕ್ಕಂಥ ಕೀ ಪಾಯಿಂಟ್ಸ್ ಯಾವುವು ಮತ್ತು ಅದ್ರಿಗೆ ಯಾವ ತರ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು ಮತ್ತು ಈ ವಿಡಿಯೋದಲ್ಲಿ ನಾನು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ ಬಹುಆಯ್ಕೆ ಪ್ರಶ್ನೆಗಳಿಗೆ ವಿವರಣೆ ನೀಡ್ತೀನಿ. ನಾನು ಯಾವುದೇ ವಿಡಿಯೋ ಸ್ಟಾರ್ಟ್ ಮಾಡಕ್ಕಂತ ಕೊಟೇಶನ್ ಪ್ರಾರಂಭ ಮಾಡ್ತೀನಲ್ಲ, ಇವತ್ತಿನ ಕೊಟೇಶನ್ ಏನಪ್ಪಾ ಅಂತಂದ್ರೆ ಮ್ಯಾಥ್ ಈಸ್ ಲೈಕ್ ಗೋಯಿಂಗ್ ಟು ದಿ ಜಿಮ್ ಫಾರ್ ಯುವರ್ ಬ್ರೈನ್, ಇಟ್ ಶಾರ್ಪ್ನೆಸ್ ಯುವರ್ ಮೈಂಡ್. ಇಟ್ ಮೀನ್ಸ್ ಗಣಿತ ವಿಷಯ ಹೆಂಗಪ್ಪ ಅಂತಂದ್ರೆ ನಾವು ನಮ್ಮ ವ್ಯಾಯಾಮ ಮಾಡಿದಾಗ ನಮ್ಮ ನರನಾಡಿಗಳ ಯಾವ ತರ ಆಕ್ಟಿವ್ ಆಗ್ತದೆ ನೋಡ್ರಿ, ಅದೇ ತರ ನಮ್ಮ ಬ್ರೈನ್ಗೆ ಅಂದ್ರೆ ನಮ್ಮ ಮೆದುಳಿಗೆ ವ್ಯಾಯಾಮ ಮಾಡ್ಬೇಕಂತಂದ್ರ ಗಣಿತ ಲೆಕ್ಕಗಳನ್ನ ಬಿಡಿಸೋದ್ರಿಂದ ವ್ಯಾಯಾಮ ಮಾಡದಂತ ಆಗುತ್ತಂತಂದ್ರ ಗಣಿತಕ್ಕೆ ಒಂದು ಔಷಧಿ. ಅಂದ್ರೆ ಗಣಿತವನ್ನೇ ನಮ್ಮ ಮೆದುಳನ್ನ ಚುರುಕುಗೊಳಿಸೋದು. ಅಂದ್ರೆ ನಮ್ಮ ಮೆದುಳನ್ನ ಚುರುಕು ಮಾಡಿ ಕ್ಲೆವರ್ ಅಂದ್ರೆ ಕ್ಲೆವರ್ ಅದನ್ನ ಬುದ್ಧಿವಂತ ಅದನ್ನ ಅಂತೇಳಿ ಚುರುಕು ಮಾಡೋದು ಯಾವ್ದಪ್ಪ ಅಂತಂದ್ರ ಮ್ಯಾಥ್ಸ್ ಅಂತ ಹೇಳ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ನಾನು ತಡ ಮಾಡೋದು ಬೇಡ, ಈ ಪಾಠವನ್ನು ಪ್ರಾರಂಭ ಮಾಡೋಣ. ಅಂದ್ರೆ ಇವತ್ತಿನ ಪಾಠಕ್ಕೆ ಏನಪ್ಪ ಅಂದ್ರ ರಿಯಲ್ ನಂಬರ್ಸ್ ಕನ್ನಡದಾಗ ವಾಸ್ತವ ಸಂಖ್ಯೆಗಳು. ಇದು ಎಕ್ಸಾಮ್ಗೆ 4 ಅಂಕಗಳು ಬರ್ತವೆ ಈ ಪಾಠದ ಮೇಲೆ. ನಾನು ಫಸ್ಟ್ಗೆ ಮುಖ್ಯಾಂಶಗಳು ಅಂದ್ರೆ ಯಾವ್ದ್ರ ಮೇಲೆ ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ಮೊದಲು ಹೇಳ್ತೀನಿ. ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಅದರಲ್ಲಿ ಮೇನ್ ಆಗಿ ಯುಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಮತ್ತು ಕ್ರಮವಿಧಿ. ಯುಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಮತ್ತು ಕ್ರಮವಿಧಿ ಅಂತಂದ್ರೆ ಇದ್ರ ಮೇಲೆ 1 ಅಂಕದ ಪ್ರಶ್ನೆ. ಅನುಪ್ರಮೇಯ ಇಲ್ಲಿ ಬರ್ದೆ ನಾನು. ಯುಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಮೇಲೆ 1 ಅಂಕದ ಪ್ರಶ್ನೆ, ಅದ್ರ ಮೇಲೆ ಸಮಸ್ಯೆಗಳು ಬರ್ತಾವ. ಅದ್ರ ಮೇಲೆ 2 ಅಂಕದ ಪ್ರಶ್ನೆ ಯಾವ್ದಾದ್ರು ಕೇಳಬಹುದು. ಮತ್ತೆ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಓದ್ಬೇಕಂತಂದ್ರೆ ಇದ್ರ ಮೇಲೆ ಕಾನ್ಸೆಪ್ಟು ಅಂಕಗಣಿತದ ಮೂಲ ಪ್ರಮೇಯ. ಅಂಕಗಣಿತದ ಮೂಲ ಪ್ರಮೇಯ ಅಂತೇಳಿ 1 ಅಂಕದ ಪ್ರಶ್ನೆ ಪ್ರತಿ ವರ್ಷ ಅಂದ್ರೆ ಒಂದು ವರ್ಷ ಕೇಳತಾನ. ಅದ್ರ ಬಗ್ಗೆ ಕೂಡ ಅದನ್ನು ಫೋಕಸ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಅದಾದ್ಮೇಲೆ ಲಸ ಮಾಸ ಮತ್ತು ಪೂರ್ಣಾಂಕಗಳ ನಡುವಿನ ಸಂಬಂಧ, ಅದ್ರ ಮೇಲೆ ಒಂದು ಸೂತ್ರ ಬರುತ್ತಾ, ಆ ಸೂತ್ರದ ಮೇಲೆ ಪ್ರತಿ ವರ್ಷ ಬಹುಆಯ್ಕೆ ಪ್ರಶ್ನೆಗಳನ್ನ ಕೇಳಿರ್ತಾನ, ಯಾವ್ದಾದ್ರು ಒಂದು ಪ್ರಶ್ನೆಗಳನ್ನ ಕೇಳಿರ್ತಾನ. ನೆಕ್ಸ್ಟ್ ಇದಾದ್ಮೇಲೆ ರೂಟ್ ತ್ರೀ ಅಥವಾ ಆ ಭಾಗಲಬ್ಧ ಸಂಖ್ಯೆಗಳನ್ನು ಸಾಧಿಸುವುದು. ಅಂದ್ರ ರೂಟ್ 2 ಮತ್ತು ರೂಟ್ 3, 2 ಪ್ಲಸ್ ರೂಟ್ 3, 2 ಮೈನಸ್ ರೂಟ್ 7 ಈ ತರ ಆ ಭಾಗದ ಲಬ್ಧ ಸಂಖ್ಯೆಗಳನ್ನ ತನ್ನದೇ ಆದ ವ್ಯವಸ್ಥಿತ ರೀತಿಯಲ್ಲಿ ಅದನ್ನ ಆ ಭಾಗದಂತೆ ಸಾಧಿಸುವುದಂತೇಳಿ 1 ವರ್ಷ ಬಿಟ್ಟು ಅದು 1 ವರ್ಷ ಅಥವಾ ಪ್ರತಿ ವರ್ಷ 3 ಅಂಕದ ಪ್ರಶ್ನೆ ಆದ್ರೂ ಕೇಳಿರ್ತಾನ, 2 ಅಂಕದ ಪ್ರಶ್ನೆ ಆದ್ರೂ ಕೇಳಿರ್ತಾನ. ಅಂದ್ರ ಪ್ರತಿ ವರ್ಷ ರಿಪೀಟ್ ಆದ ಪ್ರಶ್ನೆಗಳಲ್ಲಿ ಇದು ಮೇನ್. ಇದಾದ್ಮೇಲೆ ನೆಕ್ಸ್ಟ್ 5ನೇ ಕಾನ್ಸೆಪ್ಟ್ ಯಾವ್ದು ಅಂದ್ರೆ ಈ ಚಾಪ್ಟರ್ ನ ಬರೋದು ದಶಮಾಂಶ ವಿಸ್ತರಣೆ ಅಥವಾ ಆವರ್ತನೆಗೊಳ್ಳುವ ಅಂತೇಳಿ ವಿಸ್ತರಣೆ ಅಂತ ಬರುತ್ತಾ. ಇಲ್ಲಿ ಫಾರ್ಮುಲಾ ಏನ್ ಬರ್ತಪ್ಪ ಅಂದ್ರೆ 2n ಇಂಟು 5m 2n ಇಂಟು 5m ಫಾರ್ಮುಲಾ 1. ಅಂದ್ರೆ ಈ ಫಾರ್ಮುಲಾ ಮೇಲೆ ಹಾಕೊಂಡು ನಾವು ದಶಮಾಂಶಗಳು ಕೊಟ್ಟಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು ಆವರ್ತನಗೊಳ್ಳುವ ಅಥವಾ ಆವರ್ತನಗೊಳ್ಳದ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಅಂತೇಳಿ ಬರ್ತಾವ. ಅದ್ರ ಮೇಲೆ ಸಮಸ್ಯೆಗಳನ್ನ ಬಹಳ ವರ್ಷ ಕೇಳಿಲ್ಲ, ಈ ವರ್ಷ ಕೇಳಿದ್ರು ಕೇಳ್ಬೋದು. ನಾವು ಎಲ್ಲಾ ರೀತಿಯಲ್ಲಿ ಸಣ್ಣ ಎಕ್ಸಾಮ್ಗೆ ಸನ್ನದ್ಧರಾಗಿ ಹೋಗೋದು ಬಹಳ ಸೂಕ್ತ ಅನಿಸುತ್ತಾ. ನಾನು ಹೇಳಿದ್ನಲ್ಲ, ಯಾವುದೇ ಚಾಪ್ಟರ್ನಾಗ ಏನಾದ್ರೂ ಹೇಳಕ್ ಮುಂಚೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೇಳು, ಅಂದಾಗ ಮಾತ್ರ ಆ ಸಮಸ್ಯೆಯನ್ನ ಚಾಪ್ಟರ್ನ ಸರಿಯಾಗಿ ಬಿಡ್ಸೋಕ್ ಸಾಧ್ಯ. ಅದರಲ್ಲಿ ಯಾವುದೇ ತರ ನಮ್ಗೆ ಡೌಟ್ಸ್ ಇರಂಗಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ಗೆ ಡೆಫಿನೇಷನ್ಸ್ ಅಂದ್ರೆ ಚಾಪ್ಟರ್ನ ಅರ್ಥ ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೆ ಡೆಫಿನೇಷನ್ಸ್ ಬಹಳ ಮುಖ್ಯ. ಅದಕ್ಕೋಸ್ಕರ ನಾನು ಈ ಚಾಪ್ಟರ್ನಲ್ಲಿ ಬರುವ ಡೆಫಿನೇಷನ್ಸ್ ಸೂತ್ರಗಳನ್ನ ಮೊದಲು ಮಾಡಿ ಅದಾದ ನಂತರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಕೊಂತ ಹೋಗ್ತೀನಿ. ಫಸ್ಟ್ ಯಾವ್ದಪ್ಪ ಅಂತಂದ್ರ ವ್ಯಾಖ್ಯಾನಗಳು ಮತ್ತು ಸೂತ್ರಗಳು 1 ಅಂಕ ಕೇಳ್ತಾನ. ನಾನು ಹೇಳಿದ್ನಲ್ಲ, ಆ ಚಾಪ್ಟರ್ನಲ್ಲಿರುವ ಡೆಫಿನೇಷನ್ಸ್ ಅಂದ್ರೆ ವ್ಯಾಖ್ಯಾನಗಳನ್ನ ಏನ್ ಮಾಡ್ತಾನು 1 ಅಂಕದ ಪ್ರಶ್ನೆ ಕೇಳ್ತಾನ. ಫಸ್ಟ್ನೇ ನಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಡೆಫಿನೇಷನ್ ಯುಕ್ಲಿಡ್ನ ಭಾಗಾಕಾರ ಅನುಪ್ರಮೇಯದ ವ್ಯಾಖ್ಯಾನ. ಏನ್ ಹೇಳ್ತಪ್ಪ ಅಂದ್ರೆ ಯುಕ್ಲಿಡ್ ದತ್ತ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳಿಗೆ
ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಗೆ ಸರಿ ಹೊಂದುವಂತೆ ಕ್ಯೂ ಮತ್ತು ಆರ್ ಗಳೆಂಬ ಎರಡು ಅನನ್ಯ ಪೂರ್ಣಾಂಕಗಳಿರ್ತವೆ ಮತ್ತು ಇಲ್ಲಿ 0 is less than or equal to 0 is greater than or equal to r greater than equal to b. ಅಂದ್ರೆ ಈ ತರ ಪೂರ್ಣಾಂಕಗಳು ಒಂದಕ್ಕೊಂದು ದೊಡ್ಡವಾಗಿರ್ತಾವ ಅಂತ ಹೇಳಿ ಯುಕ್ಲಿಡ್ ಬಾಕರ್ ಹೇಳ್ತಾನೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಯುಕ್ಲಿಡ್ ಬಾಕರ್ ಕ್ರಮವಿಧಿ ತರ ಮಾಡ್ಬೋದು. ಅಂದ್ರ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತಂದ್ರ ಇಲ್ಲಿ ಎ ಅನ್ನೋದೊಂದು ಭಾಜಕ ಇಂಟು ಭಾಗಲಬ್ಧ ಇಂಟು ರಿಮೈಂಡರ್ ಪ್ಲಸ್ ರಿಮೈಂಡರ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತಾ, ಇದು ಆನ್ಸರ್ ಸಿಗುತ್ತಾ. ಅಂದ್ರೆ ಇದ್ರ ಪ್ರಕಾರ ಸಮಸ್ಯೆಗಳನ್ನ ನಾವು ಇಲ್ಲಿ ಎ ಮತ್ತು ಬಿ ಗಳೇನಾಗಿರ್ತಾವ ದತ್ತ ಪೂರ್ಣಾಂಕಗಳು ಅಂದ್ರೆ ಪಾಸಿಟಿವ್ ಪೂರ್ಣಾಂಕಗಳಾಗಿರ್ತಾವ. ಇಲ್ಲಿ ಯಾವುದೇ ತರ ನೆಗೆಟಿವ್ ಸಂಖ್ಯೆಗಳನ್ನ ಯೂಸ್ ಮಾಡಕ್ ಬರಂಗಿಲ್ಲ. ಅವು ಅಂದ್ರೆ ಧನಾತ್ಮಕ ಪೂರ್ಣಾಂಕಗಳಿರ್ತಾವ. ಅವುಗಳನ್ನ ಬಳಸಿ ನಾವು ಲೆಕ್ಕಗಳ ಮೇಲೇನು ಕೂಡ ಲೆಕ್ಕಗಳಿರ್ತಾವ. ಇದು ಡೆಫಿನೇಷನ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಮೆಮೊರಿ ಮಾಡ್ಕೊಂಡು ಹೋದ್ರ ನಮಗ್ 1 ಅಂಕ ಎಕ್ಸಾಮ್ಗೆ ಬರ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಡೆಫಿನೇಷನ್ ಯಾವ್ದಪ್ಪ ಅಂತಂದ್ರೆ ಈ ಪಾಠದಲ್ಲಿ ಇರೋದು ಅಂಕಗಣಿತದ ಮೂಲ ಪ್ರಮೇಯ. ಹೇಳ್ತಂದ್ರ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು. ಅಂದ್ರೆ ನೀವು ಯಾವುದೇ ಕಂಪೋಸಿಟ್ ನಂಬರ್ ತಗರಿ, ಯಾವುದೇ ಸಂಯುಕ್ತ ಸಂಖ್ಯೆ ತಗರಿ, ಅದನ್ನ ಪ್ರೈಮ್ ನಂಬರ್ ಫ್ಯಾಕ್ಟರೇಷನ್ ಆಗಿ ಮಾಡಬಹುದು. ಅಂದ್ರೆ ನೀವು ಅವಾಗಲೇ ಯಾವ್ದ್ರ ಮಾಡಿರಪ್ಪ ಅಂದ್ರ ವರ್ಗಮೂಲಗಳಲ್ಲಾದ್ರೂ ಮಾಡಬಹುದು. ಬೇರೆ ಯಾವುದೇ ಸಮಸ್ಯೆಗಳಾದ್ರೂ ಕೂಡ ಈ ತರ ಸಮಸ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳಾಗಿ ಯಾವುದೇ ಒಂದು ನಂಬರ್ನ ಬರಿಬಹುದು. ಈ ಅವಿಭಾಜ್ಯ ಅಪವರ್ತನು ಅನ್ಯದ್ಯವಾಗಿರುತ್ತೆ. ಅಂದ್ರೆ ಒಂದೇ ತರ ಅಂದ್ರೆ ರಿಪೀಟ್ ಆಗಿರೋ ಅವಿಭಾಜ್ಯ ಅಪವರ್ತನ ರಿಪೀಟ್ ಆಗ್ತಾವ. ಅಂದ್ರೆ ಬೇರೆ ಅವಿಭಾಜ್ಯ ಸಂಖ್ಯೆಗಳು ಬರಕ್ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ಕೊಟ್ರು ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲ್ ಏನಂತಂದ್ರೆ 42. ಇದನ್ನ ಯಾವ ತರ ಬರೆಯೋದು ನಾವು 2 × 3 × 7 ಅಂದ್ರೆ 2 ಮೂಲೆ 6, 6 ಮೂಲೆ 6 42. ಅಂದ್ರೆ ಇದನ್ನ ಅನನ್ಯ ಅಂತಂದ್ರೆ ಇಲ್ಲಿ ಒಂದೇ 2 ಬಂದದ, ಒಂದೇ 3 ಬಂದದ, ಒಂದೇ 7 ಬಂದದ. ಅಂದ್ರೆ ಒಂದೇ ಸಂಖ್ಯೆ ಬರುತ್ತೆ. ಈ 2 ಬಂದಲ್ಲಿ ಮತ್ತೆ ರಿಪೀಟ್ 2 ಬರಂಗಿಲ್ಲ, ಮತ್ತೆ 3 ಇದ್ದಲ್ಲಿ 3 ಬರಂಗಿಲ್ಲ. ಅಂದ್ರೆ ಒಂದ್ಸತಿ ಬಂತಂದ್ರೆ ರಿಪೀಟ್ ಟರ್ಮಿನೇಟಿಂಗ್ ಅವಿಭಾಜ್ಯ ಅಪವರ್ತನಗಳು ಬಹಳಷ್ಟು ಸರಿ ರಿಪೀಟ್ ಆಗಂಗಿಲ್ಲ ಅನ್ನೋದನ್ನ ಇದು ಅಂಕಗಣಿತದ ಮೂಲ ಪ್ರಮೇಯ ಹೇಳುತ್ತಾ. ಇವೆರಡು ಪ್ರಮೇಯಗಳು ಈ ಪಾಠದಲ್ಲಿ ಬಹಳ ಮುಖ್ಯವಾಗಿರ್ತಾವ. ನಂತರ ನಾನು ಇದಾದ್ಮೇಲೆ ಇದರಲ್ಲಿರುವ ಇನ್ನೊಂದು ಏನಪ್ಪಾ ಅಂತಂದ್ರೆ ಎರಡು ಪೂರ್ಣಾಂಕಗಳ ಗುಣಲಬ್ಧವು ಅವುಗಳ ಮಾಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮಾನವಾಗಿರ್ತದೆ. ಅದರ ಸೂತ್ರ ಏನಪ್ಪಾ ಅಂತಂದ್ರೆ ಎ ಇಂಟು ಬಿ. ಅಂದ್ರೆ ಎ ಅನ್ನೋದು ಒಂದು ಪೂರ್ಣಾಂಕ, ಬಿ ಅನ್ನೋದು ಒಂದು ಪೂರ್ಣಾಂಕ ಮತ್ತು ಅವುಗಳ ಮಾಸ ಆಫ್ ಎ ಬಿ ಇಂಟು ಲಾಸ್ ಆಫ್ ಎ ಬಿ. ಇದ್ರ ಮೇಲೆ ನಾವು 3 ಫಾರ್ಮ್ ರೆಡಿ ಮಾಡ್ಬೋದು. ಆ ತರ ಅಂತಂದ್ರೆ ಎನ ಇಲ್ಲಿಟ್ಟು ಬಿ ಇಂಟು ಈ ಕಡೆ ಬಂದ್ರೆ ಬಿ ಈ ಕಡೆ ಆಗುತ್ತೆ. ಈ ತರ ಮತ್ತೆ ಮಾಸನ ಇಲ್ಲಿಟ್ಟು ಉಳ್ಕೆದು ಎ ಇಂಟು ಬಿ ಡಿವೈಡ್ ಬೈ ಲಾಸ್ ಆಫ್ ಎ ಬಿ ಅಂತಂದ್ರೆ ಒಟ್ಟು ಟೋಟಲ್ ಇದು ಒಂದೇ ಸೂತ್ರದ ಮೇಲೆ ನಾವು ಇನ್ನು 3 ಸೂತ್ರಗಳನ್ನ ರೆಡಿ ಮಾಡಬಹುದು. ಇದ್ರ ರಿಲೇಟೆಡ್ ಆಗಿ ಎಕ್ಸಾಮ್ಗೆ ಕ್ವಶನ್ಸ್ ಬಂದವ. ಈ ಮೂರು ಮೇನ್ ಇಂಪಾರ್ಟೆಂಟ್ ಈ ಪಾಠದಲ್ಲಿ. ಅಂದ್ರೆ ಎರಡು ವ್ಯಾಖ್ಯಾನಗಳನ್ನ ಮತ್ತು ಒಂದು ಸೂತ್ರಗಳನ್ನ ಈ ಪಾಠದಲ್ಲಿ ನೋಡ್ಬೋದು ನಾವು. ಇದಾದ ನಂತರ ನಾನು ಹೇಳಿದ್ನೆಲ್ಲ ಪ್ರತಿ ವಿಡಿಯೋದಲ್ಲಿ ಅಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಂತ 2019 ಬಹುಆಯ್ಕೆ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ ಮತ್ತು 1 ಅಂಕದ ಪ್ರಶ್ನೆಗಳು, ಬಹುಆಯ್ಕೆ ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆಗಳು ಈ ವಿಡಿಯೋದಾಗ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಆ ವಿಡಿಯೋದಲ್ಲಿ ಬಿಡಿಸುವಂತ ಪ್ರಯತ್ನ ಮಾಡಿದೆ ನಾನು. ಇದನ್ನ ಕೊರೋನಾ ಸಮಯದಲ್ಲಿ 2021, 22ರಲ್ಲಿ ಏನ್ ಮಾಡಿರಪ್ಪ ಅಂದ್ರೆ ಕೊರೋನಾ ಸಮಯದಲ್ಲಿ ಹೆಚ್ಚುವರಿ ಸಿಲೆಬಸ್ ಅಂದ್ರೆ ಜಾಸ್ತಿ ತರಗತಿಗಳು ನಡೆದ ಕಾರಣದಿಂದ 2021, 22ರಲ್ಲಿ ಯಾವುದೇ ತರ ಪ್ರಶ್ನೆಗಳು ಈ ಪಾಠದಿಂದ ಬಂದಿದ್ದಿಲ್ಲ. ನಾನು ಅದಕ್ಕೆ 2019, 2020, 2023 ಪ್ರಶ್ನೆಗಳನ್ನ ಮಾತ್ರ ತೆಗೆದುಕೊಂಡಿನಿ. 2019ರಲ್ಲಿ ಯಾವ್ದು ಬಂದಿತ್ತಪ್ಪ ಅಂತಂದ್ರೆ ಯಾವುದೇ 2 ಧನ ಪೂರ್ಣಾಂಕಗಳು ಎ ಬಿ ಗಳಿಗೆ ಮಾಸ ಎ ಬಿ ಇಂಟು ಲಸ ಎ ಬಿ ಇದಕ್ಕೆ ಸಮನಾದ ಅಂದ್ರೆ ಇಲ್ಲಿ ಈ ಫಾರ್ಮ್ ಮೇಲೆನೆ ಕೇಳ್ಯಾನ. ಅಂದ್ರ ಎ ಇಂಟು ಬಿ ಇಸ್ ಟು ಮಾಸ ಆಫ್ ಎ ಬಿ ಲಾಸ ಆಫ್ ಎ ಬಿ. ಅಂದ್ರೆ ಇದಕ್ಕೆ ಯಾವ್ದು ಸಮ ಎ ಇಂಟು ಬಿ. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಈ ಸೂತ್ರದ ಮೇಲೆ ಇದಾಗುತ್ತೆ. ಅರ್ಥ ಆಯ್ತಾ? ಅಂದ್ರ ಸಿ ಆನ್ಸರ್ ಇದು ಎ ಬಿ ಸಮ. ನೆಕ್ಸ್ಟ್ ಇದಾದ್ಮೇಲೆ 2020ರಲ್ಲಿ ಅದೇ ತರ ಪ್ರಶ್ನೆಗಳನ್ನು ಕೇಳ್ತಾ ನಾನು 23/20 ಭಿನ್ನರಾಶಿಯ ಛೇದವನ್ನು 2n × 5m ರೂಪಕ್ಕೆ ತಂದು ಈ ಭಿನ್ನರಾಶಿ ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದ ಆವರ್ತನ ದಶಮಾಂಶ ವಿಸ್ತರಣೆ ಹೊಂದಿದೆ ಎಂದು ಬರೆಯಿರಿ ಅಂತ ಕೇಳ್ಯಾರ. ಅಂದ್ರೆ 23/20 ನಾವು ಈ ತರ ಬರಿಬಹುದು. 23/2 × 5(1) ಆರ್ 2(2) ಅಂದ್ರೆ 2n
5/1 ಅಂತ ಬರಿಬೋದು. 23/5/1 ಅಂದ್ರೆ ಡಿವೈಡ್ ಬೈ 2/2 ಇಂಟು 5/2 ಈ ಥರ ಆದರೂ ಬರಿಬೋದು. ಅಂದರೆ ಇದು ಯಾವ್ದು ಥರ ಅಂತಂದ್ರೆ ಇದು 2n ಇಂಟು 5m ರೂಪದಲ್ಲಿ ಬರಿಬೋದು. ಅದಕ್ಕೋಸ್ಕರ ಛೇದವು 2n ಇಂಟು 5 ರೂಪದಲ್ಲಿ ಆದ್ದರಿಂದ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಅಂದರೆ ಇದು ಕೇವಲ ಒಂದು ಅಂಕದ ಪ್ರಶ್ನೆ ಅಲ್ಲ. ಈ ಥರ ಸಿಂಪಲ್ ಆಗಿ ನಾವು ಇದನ್ನ ಯಾವುದೇ ಥರ ಲೆಕ್ಕ ಕೊಡಲಿ ನಾವು ಈ ಥರ ಸ್ಪ್ಲಿಟ್ ಮಾಡ್ಬೇಕು. ಅಂದ್ರೆ 2m ಇಂಟು 5m ರೂಪದಾಗ ಬರಿಬೇಕು. ಸರ್ ಇದನ್ನ ಯಾವ ಥರ ಬರಿದ್ರಿ ಸರ್ ನೀವು ಅಂತಂದ್ರೆ ನಾನು ಇದನ್ನ ಅವಿಭಾಜ್ಯ ಅಪವರ್ತನಾಗಿ ಮಾಡಿದೆ. ಯಾವ ಥರ ಅಂತಂದ್ರೆ ಇದು 20 ಇತ್ತಲ್ಲ, 20 ನಾನು 2 10 ಬಾಗ್ಲೆ 2 5 ಇಂಟು 5 ಅಂದ್ರೆ ಏನು ಬಂತು ನಮ್ಗೆ 2 ಬಂದು 5 ಬಂತು. ಅದನ್ನ ಇಲ್ಲಿ ಬರ್ದು 2/2 ಇಂಟು 5/1 ಬರ್ದು ಇದನ್ನು 2/5 ರೂಪದಲ್ಲಿ ಬರಿಬೋದು. ಅದಕ್ಕೋಸ್ಕರ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತೇಳಿ ಕರಿಬೋದು ನಾವು. ಇದಾದ್ಮೇಲೆ 2023 ಪ್ರಶ್ನೆ ಪತ್ರಿಕೆ ಯಾವ್ದಪ್ಪ ಅಂತಂದ್ರೆ 19 = 6 × 3 + 1 ಆದಾಗ ಯುಕ್ಲಿಡ್ನ ಭಾಗಾಕಾರ ಕ್ರಮವಿದೆ a = bq + r ಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆ. r ಅಂದ್ರೆ ಏನು ನಮ್ಗೆ ರಿಮೈಂಡರ್ ಅಂದ್ರೆ ಶೇಷ. ಈ ಜಾಗದಲ್ಲಿ ಏನೈತೆ ನಮ್ಗೆ 1 ಐತೆ. ಅಂದ್ರೆ ಸರಿಯಾದ ಉತ್ತರ ಯಾವುದು? c = 1. ಇವು 3 ಪ್ರಶ್ನೆಗಳು 2019, 2020, 2023 ಇವು 3 ಪ್ರಶ್ನೆಗಳು ನಮಗೆ ಬಹು ಆಯ್ಕೆ ಮತ್ತು ಒಂದಾಂಕದ ಪ್ರಶ್ನೆ ಆಗಿದ್ವು. ಮುಂದಿನ ವಿಡಿಯೋದಲ್ಲಿ ನಾನು 2 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳನ್ನು ಬಿಡಿಸುವ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.